ಸರ್ ಮತ್ತೊಂದು ಟಾಟಾ ಎಸ್ ಗೋಲ್ಡ್ ಪ್ಲಸ್ ಅಲ್ಲಿ ಆಂಗಲ್ ಬಾಡಿ ಮಾಡಿದ್ವಿ ಸರ್. ಆಂಗಲ್ ಬಾಡಿಲಿ ಏನು ವಿಶೇಷ ಅಂದ್ರೆ ಇದು ನೋಡಿ ನಾರ್ಮಲ್ ಕ್ಯಾರಿಯರ್ಗಿನ ಸ್ಪೆಷಲ್ ತರ ಇದೆ. ಅಂದ್ರೆ ದೊಡ್ಡದು ನಿಮಗೆ ಕ್ಯಾರಿಯರ್ ತರ ಮಾಡಿದ್ವಿ, ವಿ ಶೇಪ್ ಅಲ್ಲಿ ಇದೆ. ಇದ್ರಲ್ಲಿ ಸ್ವಲ್ಪ ಸ್ಟೋರೇಜ್ ಆಗಲಿ ಗಾಡಿಗೆ ಲುಕ್ ಆಗಲಿ ಸಖತ್ತಾಗಿ ಕಾಣುತ್ತೆ ನಿಮಗೆ. ಹಾಗೆ ಫ್ರಂಟ್ ಟು ಬ್ಯಾಕ್ ಸೇಮ್ ಇದೇ ತರ ಎಲ್ಲಾ ಗಾಡಿಗೆ ಹೊಡೆಯೋ ತರ ಇದಕ್ಕೂ ಎಲ್ಲೋ ಪೇಂಟ್ ಮಾಡಿದ್ದೀನಿ ಸರ್. ಹಾಗೆ ಇದಕ್ಕೆ ಬಾಡಿ ಆಂಗಲ್ ಸಪೋರ್ಟ್ ಮಾಡಿದ್ದೀನಿ, ಎರಡು ಕಡೆ ಬಾಡಿ ಆಂಗಲ್ 1, 2 ಇರುತ್ತೆ. ಹಾಗೆ ಬ್ಯಾಟ್ರಿ ಬಾಕ್ಸ್ ಕೂಡ ಮಾಡಿದ್ದೀನಿ. ಟಾರ್ಪಲ್ ಬಂದು ಮೀಡಿಯಂ ಕ್ವಾಲಿಟಿ ಟಾರ್ಪಲ್ ಆಗಿರುತ್ತೆ. ಇದು ಟೋಟಲ್ ಲೈಟ್ ಬಂದು 6 ಕಾಲ್ ಲೈಟ್ ಇದೆ ಸರ್ ಇದು ಗಾಡಿಗೆ. ಸರ್ ನಿಮ್ ಲಾಸ್ಟ್ ಗಾಡಿಗೆ ಮಾಡ್ದಂಗೆ ಇದೇ ತರ ಮಾಡಿದ್ವಿ. ಈ ಗಾಡಿಗೆ ಏನಾದ್ರು ಡಿಫರೆನ್ಸ್ ಇದೆಯಾ? ಪರವಾಗಿಲ್ಲ, ಇದು ನಾವ್ ಹೇಳಿದಕ್ಕಿಂತ ಜಾಸ್ತಿನೇ ಮಾಡ್ಕೊಟ್ಟವ್ರೆ. ರೇಟು ನನ್ಗೇನು ಹೈ ಅನ್ಸ್ಲಿಲ್ಲ, ಕೆಲ್ಸಕ್ಕೆ ತಕ್ಕಂಗೆ ರೇಟು. ಬಟ್ ಚೆನ್ನಾಗಿ ಕ್ವಾಲಿಟಿ ಮಾತ್ರ ಚೆನ್ನಾಗೈತೆ, ಮಾಡಿಸ್ಬೋದು. ಬಂದ್ಬಿಟ್ಟು ಮಾಡಿಸಿ, ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೊಡ್ತವ್ರೆ. ರೇಟು ಕರೆಕ್ಟ್ ಆಗೈತೆ. ನನ್ನ ಪ್ರಕಾರ ಏನು ಜಾಸ್ತಿ ಏನಿಲ್ಲ, ನಮ್ಗೆ ಹೇಳಿಕ್ಕಿಂತ ಜಾಸ್ತಿನೇ ಮಾಡಿಕೊಟ್ಟವ್ರೆ. ಸರಿ ಸರ್, ಥ್ಯಾಂಕ್ ಯು ಸರ್. ಇದೇ ತರ ಯಾವ್ದಾರು ಗಾಡಿ ಇದ್ರೆ ರೆಫರೆನ್ಸ್ ಮಾಡಿ. 2 ಮೆಶ್ ಡೋರ್ ಮಾಡಿದ್ವಿ, ಲಾಕ್ ಮಾಡಿದ್ವಿ. ನಿಮಗೆ ಇದು ಕಾಲ್ ಇಟ್ಕೊಳಕ್ಕೋಸ್ಕರ ಏನು ಸೇಫ್ಟಿ ಫಿಟ್ ನೋಡ್ತಾ ಇದ್ದೀರಾ ನಿಮಗೆ, ಇದು ಚಾನಲ್ ಅಲ್ಲಿ ಮಾಡಿರೋದು. ಕಸ್ಟಮರೇ ಇದು ಎಬಿ ಬೇಕಂತೇಳಿ ಮಾಡಿಸ್ಕೊಂಡಿರೋದು. ನಾವು ರೆಗ್ಯುಲರ್ ಎಲ್ಲ ಪೈಪಲ್ಲಿ ಕೊಡ್ತೀವಿ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಕೊಟ್ಟಿದ್ದೀವಿ. ಹಾಗೆ ಕಂಪ್ನಿ ಇಂಚಸ್ ಎಲ್ಲ ತೆಗೆದಾಕ್ಬಿಟ್ಟು ನಾವು ಹೊಸ ಲಾರಿ ಇಂಚಸ್ಗಳು ಹಾಕಿದ್ವಿ. ಇದಕ್ಕೂ ಡೋರ್ ಹೈಟ್ ಮಾಡಿದ್ವಿ, 2 ಕಡೆ ಆ್ಯಂಗಲ್ ಕೊಟ್ಬಿಟ್ಟು ಡೋರ್ ಬೆಂಡ್ ಆಗಬಾರ್ದು ಅಂತ ಮಾಡಿದ್ವಿ. ಹಾಗೆ ನೀವು ನೋಡ್ತಾ ಇರ್ಬೋದು ಚೈನು ಎಕ್ಸ್ಟ್ರಾ ಹಾಕಿದ್ವಿ, ಬಾಡಿ ಆ್ಯಂಗಲ್ ಹಾಕಿದ್ವಿ, ಏರ್ ಫಿಲ್ಟರ್ ಗಾರ್ಡ್ ಮಾಡಿದ್ವಿ. ನಿಮಗೆ ಈ ನೋಡ್ತಾ ಇರ್ಬೋದು ಬೇರೆಯವ್ರಿಗೆ ನಂತರ ನಮ್ಮದೇ ಇನ್ಕ್ಲೂಡ್ ಟಾರ್ಪಲ್ ಆಗಿರೋದ್ರಿಂದ ನಿಮಗೆ ಎಲ್ಲ ಒಂದೇ ಕಡೆಗೆ ಸಿಗುತ್ತೆ. ಇದೇ ಥರ ಯಾವ್ದಾರ ಗಾಡಿ ಇದ್ದರೆ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಇದು ವೀರೇಶ್ ಕಲ್ಪವೃಕ್ಷ ಅಂತೇಳಿ, ಪೀಣ್ಯ, ಬೆಂಗಳೂರು.